ಯಶ್. ಓ ಎಸ್, ಯಶ್. ಇವಾಗ ರಾಮಾಯಣ ಅನೌನ್ಸ್ಮೆಂಟಲ್ಲಿ ರಾವಣ ರೋಲ್ನ ಗ್ಲಿಮ್ಸ್ ನೋಡಿ ಇಡೀ ಇಂಟರ್ನೆಟ್ ಅಲ್ಲಾಡೋಗಿದೆ. ಅಂಥದ್ರಲ್ಲಿ ನಾನು ಯೋಚನೆ ಮಾಡ್ತಿರೋದು ಒಂದೇ ವಿಚಾರ. ಬರೀ ಒಂದೇ ವಿಚಾರ ಅಲ್ಲ, ತುಂಬ ಯೋಚನೆ ಇದೆ. ಆದರೆ ಅದರಲ್ಲಿ ಒಂದು ವಿಚಾರ ಏನಂದರೆ, ನಮಗೆ ಮತ್ತೆ ಈ ಥರ ಕ್ಯೂಟಿ ಬಬ್ಲಿ ಹೊಲ್ಲು ಯಶ್ ಮತ್ತೆ ಆನ್ ಸ್ಕ್ರೀನಲ್ಲಿ ನೋಡೋಕ್ಕೆ ಸಿಗ್ತಾರಾ ಅಂತ. ಐ ಆಮ್ ಸ್ಟ್ರೇಟ್. ನಮಗೆ ಮತ್ತೆ ಹಳೆ ಕೇರ್ ಫ್ರೀ ಕ್ಯಾರೆಕ್ಟರ್ ಮಾಡ್ತಿರೋ ಯಶ್ ಸಿಗ್ತಾರಾ? ಅದೇ ಕ್ವಶನು, ಅಷ್ಟೇ ವಿಡಿಯೋ. ಯೋಚನೆ ಮಾಡಿ ಕಮೆಂಟ್ ಮಾಡಿ. ಓಕೆ, ಬಾಯ್. ಇನ್ನೂ ಇದ್ದೀರಾ? ಒಬ್ಬ ಯೂಟ್ಯೂಬರ್ ಆಗಿ ಇಷ್ಟು ಬೇಗ ವಿಡಿಯೋ ಎಂಡ್ ಮಾಡಿದ್ರೆ ನನ್ನ ರೆಪ್ಯುಟೇಷನ್ಗೆ ಏನಾಗಬೇಕು? ಸೊ ಹಿಯರ್ ಈಸ್ ಲೆಂತಿ ವಿಡಿಯೋ ಅಬೌಟ್ ವಿಲ್ ವಿ ಗೆಟ್ ಓಲ್ಡ್ ಯಶ್ ಬ್ಯಾಕ್. ವೇ ಬ್ಯಾಕ್ ಗೋ ಟಿವಿಲಿ ಮ್ಯೂಸಿಕ್ ಚಾನಲಲ್ಲಿ ಮೊದಲ ಸಲದ ಈ ಹಾಡು ನೋಡುವಾಗ ನಮ್ಮ ಮನೆಯವರು ಹೇಳ್ತಿದ್ರು, ಏನೇ ಇದ್ರು ಈ ಯಶ್ ಚಂದ ಅಂತ. ಅವಾಗ ನನಗೆ ಅನಿಸಿದ್ದು, ಹೌದಲ್ವಾ, ನಾವು ಅಟ್ಲೀಸ್ಟ್ ನಾನು ಆ್ಯಂಡ್ ನಮ್ಮ ಸರೌಂಡಿಂಗಲ್ಲಿ ನನಗೆ ಗೊತ್ತಿರೋರಿಗೆ ಆ್ಯಕ್ಚುಲಿ ಯಶ್ ಫ್ಯಾನ್ ಆಗಿರೋರು ಯಶ್ ಅವರ ಈ ರೋಲ್ಸಿಂದನೇ. ಮೋಸ್ಟ್ಲಿ ನಾನ್ ಕನ್ನಡಿಗಾಸ್ ರಾಕಿ ಬಾಯಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಇಷ್ಟಪಡ್ತಿರೋದು. ಬಟ್ ನಮಗೆ ಅಂತೂ ಇಲ್ಲಿಂದ ಈ ಟ್ರಾನ್ಸಿಷನ್ ನೋಡ್ಕೊಂಡ್ಬಂದಿದ್ದೀವಿ. ಅಂಥದ್ರಲ್ಲೂ ಎಲ್ಲರೂ ಯಶ್ ಅವರ ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರ್ನ ಇನ್ನೂ ಬೇರೆ ವೇರಿಯೇಷನ್ಸ್ ನೋಡಬೇಕು ಅಂತ ಕಾಯ್ತಿದ್ದಾರೆ. ಆದರೆ ನಾನಂತೂ ಮತ್ತೆ ಹಳೆ ಕಾಮಿಕ್ ರೋಲಲ್ಲಿ ಯಶ್ ಅವರು ಮತ್ತೆ ಕಾಣಿಸ್ತಾರಾ ಅಂತ ಕಾಯ್ತಿದ್ದೀನಿ. ನಾನು ಅದೇ ಹಳೆ ಟಾಕ್ಸಿಕ್ ಫ್ಯಾನ್ಸ್ ಥರ ಅಲ್ಲ, ಟಾಕ್ಸಿಕ್ ಮೂವಿ ಅಲ್ಲ, ಟಾಕ್ಸಿಕ್ ಫ್ಯಾನ್ಸ್ ಥರ ಅಲ್ಲ. ಈ ಹೀರೋ ಇದೇ ಥರ ರಿಪೀಟೆಡ್ ರೋಲ್ಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿಲ್ಲ. ಅವ್ರು ಯಶ್ ಅವರು ಡ್ರಾಮಾ, ಗೋಕುಲ, ಲಕ್ಕಿ ಮೂವಿಲಿ ಮಾಡಿರೋ ಕ್ಯಾರೆಕ್ಟರ್ಸೇ ಮಾಡಬೇಕು ಅಂತ ಅಲ್ಲ. ಆ್ಯಕ್ಚುಲಿ ಯಶ್ ಅವರು ಒನ್ ಆಫ್ ದ ಫ್ಯೂ ಆ್ಯಕ್ಟರ್ಸ್ ಬೇರೆ ರೇಂಜ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಅದೇ ರೀತಿ ಮಾಡಬೇಕು. ಎಲ್ಲೋ ಈ ಜರ್ನಿಲಿ ನಾವು ಯಾವ ಯಶ್ನ ಇಷ್ಟಪಡ್ತಿದ್ವಲ್ಲ, ಆ ಯಶ್ನ ಮತ್ತೆ ನೋಡೋಕ್ಕಾಗುತ್ತೋ ಇಲ್ವೋ ಅಂತ. ಮತ್ತೆ ಪಾಸ್ಟಲ್ಲಿ ಸ್ಟಕ್ ಆಗಿರೋ ಫ್ಯಾನ್ ಥರ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಬಟ್ ಲೆಟ್ ಮಿ ಎಕ್ಸ್ಪ್ಲೇನ್. ಇವಾಗ ಇನಿಷಿಯಲಿ ಯಶ್ ಅವರು ಲಾಂಚ್ ಆದಾಗ ಮೋಸ್ಟ್ಲಿ ಕ್ಯೂಟ್ ಲಿಟಲ್ ಗಾಯ್ ಥರ ಇಂಟ್ರೊಡ್ಯೂಸ್ ಆಗಿದ್ರು. ಆ್ಯಂಡ್ ಅದರಲ್ಲಿ ಎಷ್ಟೋ ಕನ್ನಡಿಗರ ಜೊತೆ ಕನೆಕ್ಟ್ ಆಗಿರೋದು. ಅದ್ರ ಜೊತೆ ಕಾಮಿಡಿ ರೋಲ್ ಕೂಡ ಮಾಡ್ತಿದ್ರು. ಆ್ಯಂಡ್ ಅದರಲ್ಲಿ ಸ್ಟಕ್ ಆಗಿರಲಿಲ್ಲ. ಸ್ಮಾಲ್ ಮೂವೀಸಲ್ಲಿ ಇಂಪ್ಯಾಕ್ಟ್ಫುಲ್ ರೋಲ್ ಮಾಡ್ತಿದ್ರು. ಇವಾಗ ಇವರು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಆ್ಯಂಡ್ ಅದೇ ಟೈಮಲ್ಲಿ ಕಾಮಿಕ್ ರೋಲ್ ಕೂಡ ಮಾಡ್ತಿದ್ರು. ಆ್ಯಂಡ್ ಅದ್ರ ಜೊತೆನೇ ರಾಜಧಾನಿ ಅಂತ ಮೂವಿಲಿ ಸೀರಿಯಸ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ರು. ಎಲ್ಲದರಲ್ಲೂ ಸ್ವಲ್ಪ ಸಿಗ್ಮಾ ವೇರಿಯೇಷನ್ಸ್ ಇತ್ತು, ಎಲ್ಲದರಲ್ಲೂ ಬ್ಯಾಲೆನ್ಸ್ ಇತ್ತು ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿತ್ತು. ಬಟ್ ಒಂದು ಸತಿ ರಾಜ ಹುಲಿ ಥರ ಮೂವಿ ಮಾಡಿದ್ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಪ್ರಾಜೆಕ್ಟ್ ಸಿಗ್ಮಾ ಮೇಲ್ ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಅದೇ ಐಡೆಂಟಿಟಿ ಆಗೋಯ್ತು ಅಂಟಿಲ್ ದ ಬಿಗ್ ಬ್ರೇಕ್ KGF ಫ್ರಾಂಚೈಸ್. ಒಂದು ಏನಂದರೆ KGF ಅಲ್ಲೂ ಸಿಗ್ಮಾ MALE ಮೇಲ್ ಕ್ಯಾರೆಕ್ಟರ್, ಅದರಲ್ಲೂ ಮ್ಯಾಸ್ಕ್ಯುಲಿನಿಟಿ ತುಂಬಿರೋ ಕ್ಯಾರೆಕ್ಟರ್ ಇತ್ತು. ಆ್ಯಂಡ್ ಮಾಸ್ ಆಡಿಯನ್ಸ್ ಅಕ್ರಾಸ್ ಇಂಡಿಯಾ ಆ ಕ್ಯಾರೆಕ್ಟರ್ ಇಷ್ಟಪಟ್ಟರು. ಆ್ಯಂಡ್ 4 years ಆದಮೇಲೆ ಅದೇ ಕ್ಯಾರೆಕ್ಟರ್ನ ಎಕ್ಸ್ಟೆನ್ಷನ್ ನೋಡಿದ್ವಿ. ಇದು ಆದಮೇಲೆ ಯಶ್ ಅವರು ಒಂದು ಒಳ್ಳೆ ವಿಚಾರ ಮಾಡಿದ್ದೇನೆಂದರೆ, ನೆಕ್ಸ್ಟ್ ಪ್ರಾಜೆಕ್ಟ್ ಚೂಸ್ ಮಾಡುವಾಗ ಟೈಮ್ ತಗೊಂಡಿದ್ದು. ಇಲ್ಲ ಅಂದರೆ ಸಿಕ್ಕಿದ್ದು ತಗೊಂಡಿದ್ದಿದ್ರೆ ಪ್ರಭಾಸ್ ಅವರ ಕೇಸ್ ಏನಾಯಿತೋ ಅದೇ ಥರ ಆಯ್ತಿತ್ತು. ಆದರೆ ಇವಾಗ ಆ ಪ್ರಾಜೆಕ್ಟ್ 2026 ಬರ್ತಿರೋದು. ಯಶ್ ಅವರ 2 ರೋಲು 2026 ನೋಡ್ತೀವಿ. ಅದರಲ್ಲಿ ಟಾಕ್ಸಿಕಲ್ಲಿ ನಾನು ಅಸ್ಯೂಮ್ ಮಾಡ್ತಿರೋದು ಏನಂದರೆ, ಅದರಲ್ಲಿ ಅವರು ಟಾಕ್ಸಿಕ್ ಮೇಲ್ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ತಾರೆ ಅಂತ. ಬಿಕಾಸ್ ಫೀಮೇಲ್ ರೋಲ್ ತುಂಬ ಪ್ರಾಮಿನೆಂಟ್ ಆಗಿರೋ ಕಾರಣ. ಆ್ಯಂಡ್ ಗೀತು ಮೋಹನ್ ದಾಸ್ ಅವರ ಸ್ಟೋರಿ ಪ್ಯಾಟರ್ನ್ ಅಸ್ಯೂಮ್ ಮಾಡಿದ್ರೆ ವುಮೆನೈಸರ್ ಆರ್ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಕ್ಯಾರೆಕ್ಟರ್ ಅರೌಂಡ್ ರಿವಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದ್ರೂ ಅಟ್ಲೀಸ್ಟ್ ರಾಕಿ ಬಾಯ್ ಎಕ್ಸ್ಟೆನ್ಷನ್ ಇರ್ಬೋದು. ಆ್ಯಂಡ್ ರಾಮಾಯಣದಲ್ಲಿ ಅಂತೂ ಫುಲ್ ಫ್ಲೆಶ್ಡ್ ವಿಲನ್ ಆಗಿ ಮಾಡ್ತಾರೆ. ಆ್ಯಂಡ್ ಇವೆಲ್ಲ ರ್ಯಾಪ್ ಅಪ್ ಆಗೋದು 2027. ಆ್ಯಂಡ್ ಅದು ಆದಮೇಲೆ ಅಂತೂ ಯಾವ ಥರ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹಿಮ್ ಬೀಯಿಂಗ್ ಅ ಸ್ಟಾರ್ ನಾವು ನೋಡಿರೋ ಸ್ಮಾಲ್ ಬಜೆಟ್ ಆರ್ ಸಿಂಪಲ್ ಮೂವೀಸಲ್ಲಿ ಅಂತೂ ಪ್ಲೇ ಮಾಡಲ್ಲ. ಆ್ಯಂಡ್ ಕಮಿಂಗ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಮಾಸ್ ಆಡಿಯನ್ಸ್ ಅಂತೂ ನಾರ್ಮಲ್ ಆಗಿ ಈ ರೀತಿ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ಮಾಡಿದ್ರೆ ಅಷ್ಟೇ ಟಿಕೆಟ್ ಬೈ ಮಾಡೋದು. ಒಂದು ಸ್ಟಾರ್ ಅಂದಮೇಲೆ ಒಂದು ಎಲ್ಲರೂ ಮಾಡ್ತಿರೋ ಹಾಗೆ ಟ್ರೆಂಡ್ನ ಫಾಲೋ ಮಾಡಬೇಕು, ಇಲ್ಲ ಅಂದರೆ ಆ ಟ್ರೆಂಡ್ನ ಬ್ರೇಕ್ ಮಾಡಬೇಕು. ಯಶ್ ಅವರು ಟ್ರೆಂಡ್ ಫಾಲೋ ಮಾಡಿದ್ರೆ ಸೇಮ್ ಮ್ಯಾಸ್ಕ್ಯುಲಿನಿಟಿ ಮೇಲ್ ಕ್ಯಾರೆಕ್ಟರಲ್ಲೇ ಸ್ಟಕ್ ಆಗಿರಬೇಕು. ಇಲ್ಲ ಅಂದರೆ ಟ್ರೆಂಡ್ ಬ್ರೇಕ್ ಮಾಡಿ ಸಿಂಪಲ್ ರೋಲ್ ಮಾಡಿದ್ರು ಜನರ ಹತ್ರ ಟಿಕೆಟ್ ಬೈ ಮಾಡಿಸೋ ಹಾಗೆ ಮಾಡಬೇಕು. ಯಾಕಂದರೆ ಇಂಡಿಯಾದಲ್ಲಿ ಮಾಸ್ ಆಡಿಯನ್ಸ್ ಒಂದು ಕ್ಯಾರೆಕ್ಟರ್ ಇಮೋಷನ್ ಇಂದ ಟಿಕೆಟ್ ಬೈ ಮಾಡ್ತಾರೆ. ಲೈಕ್ ರಾಮಾಯಣ ಆರ್ ಫೆಮಿಲಿಯರ್ ಆರ್ ವಾನಬಿ ರಿಲೇಟಬಲ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಗೆ ಟಿಕೆಟ್ ಬೈ ಮಾಡ್ತಾರೆ. ಲೈಕ್ ಟಾಕ್ಸಿಕ್ ವಿಚ್ ಕ್ಯಾನ್ ಬಿ ಎನ್ ಎಕ್ಸ್ಟೆನ್ಷನ್ ಆಫ್ ರಾಕಿ ಬಾಯ್. ಆ್ಯಂಡ್ ಇದೇ ಲೂಪಲ್ಲಿ ಶಾರುಖ್ ಖಾನ್ ಕೂಡ ಸಿಕ್ಕಾಕೊಂಡಿದ್ರು. ಅವರು ಫ್ಯಾನ್ ಥರ ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದ್ರು, ಆಡಿಯನ್ಸ್ ಎಕ್ಸೆಪ್ಟ್ ಮಾಡಿಲ್ಲ. ಅವರಿಗೆ ಇರೋ ಪವರ್ಗೆ DL ಜಿಂದಗಿಲಿ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ ಮಾಡಿದ್ರು, ಕಲೆಕ್ಷನ್ ಬಂದಿಲ್ಲ. ಅವರ ಕಂಬ್ಯಾಕ್ ಆಗಿ ಫ್ಯಾನ್ಸ್ಗೆ ಏನು ಬೇಕಿತ್ತೋ ಅದೇ ಕೊಟ್ಟರು. ಪಠಾನ್ ಆಗಿ ಆ ಮೂವಿ ಎಷ್ಟು ಕ್ರಿಂಜ್ ಇತ್ತು. ಫ್ಯಾನ್ ವಾಸ್ ನಾಟ್ ಅ ಪರ್ಫೆಕ್ಟ್ ಮೂವಿ, ಆದರೆ ಅಟ್ಲೀಸ್ಟ್ ಅದಕ್ಕೆ ಸಿಗಬೇಕಾಗಿರೋ ರೆಸ್ಪೆಕ್ಟ್ ಸಿಗಲಿಲ್ಲ. ಆದರೆ ಪಠಾನ್ ಅಂತೂ ಅನ್ಕಂಫರ್ಟಬಲ್ ಆಗಿತ್ತು. ಅಂಥದ್ರಲ್ಲಿ ಪಠಾನ್ 1000 crore ಪಾರ್ ಮಾಡಿತ್ತು. ಇವಾಗ ಜವಾನ್ ಆ್ಯಂಡ್ ನೆಕ್ಸ್ಟ್ ಕಿಂಗ್ ಅಂತ ಮೂವೀಸಲ್ಲಿ ಫ್ಯಾನ್ಸ್ಗೆ ಬೇಕಾಗಿರೋ ಥರ ಮೂವಿ ಮಾಡಿದ್ರೆ ಅಷ್ಟೇ ಅವರ ಸ್ಟಾರ್ಡಮ್ಗೆ ಹೆಲ್ಪ್ ಆಗೋದು. ಯಶ್ ಅವರು ಈ ಬ್ಯಾರಿಯರ್ ಬ್ರೇಕ್ ಮಾಡಿಲ್ಲ ಅಂದರೆ ಸೇಮ್ ಇದೇ ಸಿಗ್ಮಾ ಅಥವಾ ಸಮಥಿಂಗ್ ನಿಯರ್ ಟು ದಟ್ ನೋಡಬೇಕು.
ಬ್ರೇಕ್ ಮಾಡಿದ್ರೆ ಆ್ಯಕ್ಚುಲಿ ಬೇರೆ ಸ್ಟಾರ್ಸ್ಗೂ ಕೂಡ ಒಳ್ಳೆ ಬ್ರೇಕ್ ಸಿಗುತ್ತೆ ರಿಪೀಟೆಡ್ ರೋಲ್ಸ್ ಮಾಡೋದ್ರಿಂದ. ಇವನ್ ರಿತಿಕ್ ರೋಷನ್ ದೋ ಅವರು ನೆಗೆಟಿವ್ ರೋಲ್ ಮಾಡಿದ್ರೆ ಜನ ಒಪ್ಕೊಳ್ತಾರೆ, ಬಟ್ ಹೀ ಫಿಯರ್ಸ್ ಆಡಿಯನ್ಸ್ ಎಕ್ಸೆಪ್ಟ್ ಮಾಡಲ್ಲ ಅಂತ. ಬಿಕಾಸ್ ವಿಕ್ರಮ್ ವೇದ ಫ್ಲಾಪ್ ಆಗಿತ್ತು. ರೀಸನ್ ಅವರ ನೆಗೆಟಿವ್ ರೋಲ್ ಅಲ್ಲ, ಬಟ್ ಮೂವಿ ರೀಮೇಕ್ ಆಗಿತ್ತು ಅಂತ. ಆದರೆ ಅವರು ಅವರ ರೆಗ್ಯುಲರ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ಬಿಟ್ಟು ಬೇರೆದು ಮಾಡೋಕೆ ಹೆದರ್ಕೊಳ್ತಾರೆ. ಅಂಡ್ ಅದಕ್ಕೆ ರಾಮಾಯಣದಲ್ಲಿ ಫಸ್ಟ್ ರಿತಿಕ್ ರೋಷನ್ ಅವರಿಗೆ ರಾವಣ ರೋಲ್ ಸಿಕ್ಕಿದಾಗ ಅವರು ರಿಜೆಕ್ಟ್ ಮಾಡಿದ್ರು. ಅಫಿಷಿಯಲಿ ಎಲ್ಲೂ ಇಲ್ಲ, ಬಟ್ ಸ್ಟಾರ್ಟಿಂಗ್ ಇಂದ ಪ್ರತಿ ಅಪ್ಡೇಟ್ ಅಂಡ್ ಇನ್ಸೈಡರ್ ಕೇಳಿಸ್ಕೊಂಡ್ರೆ ಗೊತ್ತಿರುತ್ತೆ. ಸೊ ಈ ಬ್ಯಾರಿಯರ್ ಬ್ರೇಕ್ ಮಾಡೋದ್ರು ನೆಕ್ಸ್ಟ್ ಯಾವ ತರ ರೋಲ್ ಮಾಡಬಹುದು. ಬಿಕಾಸ್ ಸಿಗ್ಮಾ ಕ್ಯಾರೆಕ್ಟರ್ ನೋಡಿ ಸಾಕಾಗಿದೆ. ಎಲ್ಲ ಸೇಮ್ ಕ್ಯಾರೆಕ್ಟರ್ ಅಂತ ಅಲ್ಲ, ಬಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಸೇಮ್ ಕ್ಯಾರೆಕ್ಟರ್ ತರ ಫೀಲ್ ಆಯ್ತಿದೆ. ಅಂಡ್ ಆಡಿಯನ್ಸ್ ಡಿಮ್ಯಾಂಡ್ ಅಲ್ಲಿ ಕಂಪ್ಲೀಟ್ ಕೇರ್ಫ್ರೀ ಮೂವಿಲಿ ಕೇರ್ಫ್ರೀ ಕ್ಯಾರೆಕ್ಟರ್ ಮಾಡೋದೇ ಸಖತ್ತಾಗಿರುತ್ತೆ. ಇದಕ್ಕೂ ರೀಸನ್ ಇದೆ. ಇವಾಗ ರಾಮಾಯಣ ಮೂವಿಲಿ ರಾಮ ಕ್ಯಾರೆಕ್ಟರ್ ಮಾಡ್ತಿರೋ ರಣಬೀರ್ ಕಪೂರ್ ಬಗ್ಗೆ ಹೇಳ್ತೀನಿ. ಯಶ್ ಮತ್ತೆ ರಣಬೀರ್ ಅವರ ಜರ್ನಿ ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ. ಸೊ ಆ ಕನೆಕ್ಷನ್ ಇದೆ. ಇವಾಗ ರಣಬೀರ್ ಕಪೂರ್ ಇನಿಷಿಯಲ್ ಲಾಂಚ್ ಅಂತೂ ಬಿಗ್ ಬ್ಯಾಂಗ್ ಇಂದ ಆಗಿತ್ತು, ಬಿಕಾಸ್ ಸ್ಟಾರ್ ಕಿಡ್ ಅವರು. ಅದು ಆದ್ಮೇಲೆ ಅವರು ನೆಕ್ಸ್ಟ್ ಮೂಮೆಂಟ್ ಇಂದಾನೆ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ರಾಕೆಟ್ ಸಿಂಗ್, ರಾಕ್ ಸ್ಟಾರ್ ತರ. ಆದರೆ ಅವರಿಗೆ ಕಮರ್ಷಿಯಲ್ ಸಕ್ಸಸ್ ಸಿಕ್ಕಿದ್ದು ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿಯಿಂದ. ಸೊ ಈ ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರ್ ಅವರು ಮೇನ್ ಸ್ಟ್ರೀಮ್ ಮೂವೀಸ್ಗೆ ಒಳ್ಳೆ ಕಲೆಕ್ಷನ್ ತರೋಕೆ ಅಂಡ್ ಆಡಿಯನ್ಸ್ ಡಿಮ್ಯಾಂಡ್ ಹೆಚ್ಚು ಮಾಡಿಸೋಕೆ ಹೆಲ್ಪ್ ಮಾಡಿತು. ಅಂಡ್ ಆ ಫೇಸ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಅಂಡ್ ಅದೇ ಟೈಮಲ್ಲಿ ಬರ್ಫಿ, ತಮಾಷಾ ತರ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಕೂಡ ಮಾಡಿದ್ರು. ಅಂಡ್ ನಮಗೆ ಆಸ್ ಅನ್ ಆಡಿಯನ್ಸ್ ರಣಬೀರ್ ಕಪೂರ್ ಅವರ ಚಾಕ್ಲೇಟ್ ಬಾಯ್ನ ಡಿಫ್ರೆಂಟ್ ವೇರಿಯೇಷನ್ಸ್ ನೋಡಿದ್ದೀವಿ ಆಲ್ರೆಡಿ. ಅಂಡ್ ಇವಾಗ ಅವರು ಅದ್ರ ಜೊತೆ ಟಾಕ್ಸಿಕ್ ಸಿಗ್ಮಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅಂಡ್ ಅಗೇನ್ ಫ್ಯೂಚರಲ್ಲಿ ರಾಮಾಯಣದಲ್ಲಿ ಪ್ಯೂರ್ ಸೋಲ್ ರಾಮ ಪ್ಲೇ ಮಾಡ್ತಾರೆ. ಅಂಡ್ ಅಗೇನ್ ಅನಿಮಲ್ 2 ಅಲ್ಲಿ ಮತ್ತೆ ಟಾಕ್ಸಿಕ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಧೂಮ್ 4 ಅಲ್ಲಿ ಆಂಟಿ ಹೀರೋ ಕ್ಯಾರೆಕ್ಟರು. ಅದಾದ್ಮೇಲೆ ಅಗೇನ್ ಬ್ರಹ್ಮಾಸ್ತ್ರ 2 and 3 ಅಲ್ಲಿ ಗುಡ್ ಶೇಡ್. ಲವ್ ಅಂಡ್ ವಾರ್ ಅಲ್ಲಿ ಸೀರಿಯಸ್ ಟ್ವಿಸ್ಟೆಡ್ ಲವ್ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ವೇರಿಯೇಷನ್ ಇದೆ. ಸೊ ಇವಾಗ ಯಾರು ರಣಬೀರ್ ಕಪೂರ್ಗೆ ಹಳೆ ವೇಕಪ್ ಸಿದ್ ಅಥವಾ ಏ ಜವಾನಿ ಹೇ ದಿವಾನಿ ತರ ರೋಲ್ಸ್ ಡಿಮ್ಯಾಂಡ್ ಮಾಡಲ್ಲ. ಬಟ್ ಎಸ್, ಅನಿಮಲ್ ರಿಲೀಸ್ ಆಗಿರೋ ಇಯರ್ ಅಲ್ಲೇ ತೂ ಚೂಟಿಯಾ ಮೇ ಮಾದರ್ಚೋ ರಾಂಗ್ ಮೂವಿ ತೂ ಚೂಟಿ ಮೇ ಮಕ್ಕರ್ ಮೂವಿ ಮಾಡಿದ್ರು. ಆದರೆ ಆ ಥರ ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರಲ್ಲಿ ಅವಳನ್ನು ನೋಡೋ ಆಸೆ ಫುಲ್ಫಿಲ್ ಮಾಡಿದ್ದಾರೆ. ಸೊ ಬಂದರೆ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಬಂದಿಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾಕಂದರೆ ಆಲ್ರೆಡಿ ತುಂಬ ವೇರಿಯೇಷನ್ಸ್ ಮಾಡಿದ್ದಾರೆ ಆ್ಯಂಡ್ ಮುಂದೆನೂ ಮಾಡ್ತಾರೆ. ಆ್ಯಂಡ್ ರಣಬೀರ್ ಕಪೂರ್ ಅವರು ಅನಿಮಲ್ ಥರ ಟಾಕ್ಸಿಕ್ ಕ್ಯಾರೆಕ್ಟರ್ ಮಾಡಿ, ರಾಮ ಥರ ಪ್ಯೂರ್ ಸೋಲ್ ಮಾಡಿ ಮತ್ತೆ ಅನಿಮಲ್ಗೆ ಶಿಫ್ಟ್ ಆಯ್ತಾರೆ. ಆ್ಯಂಡ್ ಈಸ್ ಒನ್ ಆಫ್ ದ ಫ್ಯೂ ಸೂಪರ್ ಸ್ಟಾರ್ಸ್ ಹೂ ಪ್ರೂವ್ಸ್ ದಟ್ ನಾನು ಕಂಪ್ಲೀಟ್ ಡಿಫ್ರೆಂಟ್ ರೇಂಜ್ ಆಫ್ ರೋಲ್ ಮಾಡಿದ್ರು ಆಡಿಯನ್ಸ್ ಹತ್ರ ಟಿಕೆಟ್ ಬೈ ಮಾಡಿಸ್ತೀನಿ ಅಂತ. ಸೊ ಇವಾಗ ಯಶ್ ಅವರ ಬಾರಿ. ಯಾಕಂದರೆ ಇವಾಗ ಮ್ಯಾಸ್ಕುಲಿನ್ ಕ್ಯಾರೆಕ್ಟರ್ ಮಾಡಿ ಹೇಗೆ ಟಿಕೆಟ್ ಕಲೆಕ್ಷನ್ ಗ್ಯಾರಂಟಿ ಕೊಡ್ತಾರೋ ಅದೇ ರೀತಿ ಈ ಕ್ಯಾನ್ ಪ್ಲೇ ಕೇರ್ಫ್ರೀ ಕ್ಯಾರೆಕ್ಟರ್ಸ್ ಲೈಕ್ ವೆಂಕಟೇಶ. ಅಂದರೆ ಕಾಲೇಜ್ ಹೋಗೋ ಹುಡುಗ ಪ್ಲೇ ಮಾಡೋದು, 20 ವರ್ಷದ ಕೆಳಗಿನ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಹೇಳ್ತಿಲ್ಲ, ಅದು ಬೇರೆ ಆ್ಯಕ್ಟರ್ಸ್ ಇದ್ದಾರೆ ಮಾಡೋಕ್ಕೆ. ಬಟ್ ಇಷ್ಟು ಆದಮೇಲೆ ಮತ್ತೆ ಕೇರ್ಫ್ರೀ ಕ್ಯಾರೆಕ್ಟರ್ ಮಾಡಿ ಟಿಕೆಟ್ ಕಲೆಕ್ಷನ್ ಗ್ಯಾರಂಟಿ ಮಾಡಲಿ. ಬಿಕಾಸ್ ಈ ಥರ ಕ್ಯಾರೆಕ್ಟರ್ ಯಶ್ ಅವರಿಗೆ ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಅವರಿಷ್ಟು ಸಿಗ್ಮಾ ರೋಲ್ಸ್ ಆದಮೇಲೆ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಬ್ರೆತ್ ಆಫ್ ಫ್ರೆಶ್ ಏರ್ ಕೂಡ ಇರುತ್ತೆ ಅಂತ ಅಷ್ಟೇ. ಬಿಕಾಸ್ ಮಲಯಾಳಂ ಇಂಡಸ್ಟ್ರಿ ಇಸ್ ಅನ್ ಎಕ್ಸಾಂಪಲ್. ಮಮ್ಮೂಟಿ ಅವರು ಭೀಷ್ಮ ಪರ್ವ ಮೂವಿ ಮಾಡ್ತಾರೆ, ವಿಚ್ ಇಸ್ ಗಾಡ್ ಫಾದರ್ ಲೆವೆಲ್ ಮ್ಯಾಸ್ಕ್ಯುಲಿನ್. ರೋಲ್ ಸರ್ಚ್ ಕೂಡ ಮಾಡ್ತಾರೆ, ವಿಚ್ ಇಸ್ ದ ರಿವೆಂಜ್ ಥ್ರಿಲ್ಲರ್ ವಿಚ್ ಇಸ್ ನಾಟ್ ಎಟ್ ಆಲ್ ನಾರ್ಮಲ್. ಆಮೇಲೆ ಕಾತಲ್ ಥರ ಕ್ಯಾರೆಕ್ಟರ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ, ವಿಚ್ ನೋ ಸ್ಟಾರ್ ವುಡ್ ಅಕ್ಸೆಪ್ಟ್ ಅಟ್ ದ್ಯಾಟ್ ಲೆವೆಲ್ ಆಫ್ ಫೇಮ್. ಸೊ ಯಶ್ ಕ್ಯಾನ್ ಡೂ ಅ ಬ್ಯಾಕ್ ಆ್ಯಂಡ್ ಫೋರ್ತ್ ಆ್ಯಂಡ್ ಲಾರ್ಜರ್ ದೆನ್ ಲೈಫ್ ಜೊತೆ ಸ್ಲೈಸ್ ಆಫ್ ಲೈಫ್ ಮಾಡಿದ್ರೆ ಬಿಗ್ ಆ್ಯಂಡ್ ಮಿಡ್ ಬಜೆಟ್ ಮೂವೀಸ್ಗೆ ಒಳ್ಳೆ ಹೋಪ್ ಆಗಿರುತ್ತೆ. ಸೊ ನಿಮಗೆ ಯಾವ್ಯಾವ ವೇರಿಯೇಷನಲ್ಲಿ ಯಶ್ ಅವರನ್ನು ನೋಡೋಕ್ಕೆ ಇಷ್ಟ ಅಂತ ಹೇಳಿ. ಆ್ಯಂಡ್ ನಾನು ಹೇಳೋದಕ್ಕೆ ಅಗ್ರಿ ಮಾಡ್ತೀರಾ ಆರ್ ಆ ಥೂ ಅಂತ ಅಂತೀರಾ, ನಿಮಗೆ ಬಿಟ್ಟಿದ್ದು. ಆಮೇಲೆ ಇನ್ನೊಂದು ಫೈನಲ್ ಪಾಯಿಂಟ್ ಇತ್ತು, ಏನಂದರೆ ಸಬ್ಸ್ಕ್ರೈಬ್ ಮಾಡಿ.